ಬದುಕು ಹೇಗೆ ಅಂದರೆ, ನಾವು ತುಂಬ ಖುಷಿಯಾಗಿದ್ದರೆ ಆ ದೇವರು ಸಹ ಸಹಿಸಲ್ವಂತೆ. ಒಮ್ಮೊಮ್ಮೆ ದೇವರೇ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂತ ಅಂದ್ಕೊಬಿಟ್ರೆ ಅದೇ ನಮಗೆ ಮುಳುವಾಗುತ್ತಂತೆ. ನಮ್ಮ ದೃಷ್ಟಿ ನಮಗೆ ಬೀಳುತ್ತೆ ಇರಬಹುದು. ನಾರಾಯಣರವರ ಜೀವನದಲ್ಲಿ ಬೀಸಿದ ಬಿರುಗಾಳಿ ಎಂತಹದ್ದು ನೋಡುವ ಬನ್ನಿ. ನಾನು ಮತ್ತೆ ಬಂದೆ ಇಷ್ಟಳ ಕತೆ ಜೊತೆಗೆ. ಲಚ್ಚಿ ಮೊನ್ನೆ ತಲೆ ಸುತ್ತಿ ಬಿದ್ದಿದ್ಲು. ಡಾಕ್ಟರ್ ಸ್ವಲ್ಪ ಗಂಭೀರವಾಗಿ ಸಮಸ್ಯೆ ಇದೆ ಅಂತ ಹೇಳಿದರು. ಈಗ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ, ಕತೆ ಓದೋಣ. ನಾನು ನಿಮ್ಮ ಪ್ರಭವಿ. ಡಾಕ್ಟರ್ ಮಾತು ಕೇಳಿ ಎಲ್ಲರೂ ಮೌನದಲ್ಲಿ ಕುಳಿತು ಬಿಟ್ಟರು. ಎಲ್ಲರ ದೃಷ್ಟಿ ಲಚ್ಚಿಯ ಕಡೆಗಿತ್ತು. ಲಚ್ಚಿಗೆ ಎಚ್ಚರವಾದ ಮೇಲೆ ಅವಳ ಪ್ರತಿಕ್ರಿಯೆ ಹೇಗಿರುವುದು ಎಂದು ಎಲ್ಲ ಯೋಚಿಸತೊಡಗಿದರು. ಎಲ್ಲರೂ ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತಿದ್ದರು. ನಾರಾಯಣರವರು ಹೆಂಡತಿಯ ಪಕ್ಕ ಕುಳಿತು ಶೂನ್ಯದಲ್ಲಿ ದೃಷ್ಟಿ ನೆಟ್ಟು ಲೋಕದ ಪರಿವೆಯೇ ಇಲ್ಲದಂತೆ ಕುಳಿತಿದ್ದರು. ರೀ ರೀ ಎಂದು 2 ಸಾರಿ ಕೂಗಿದರೂ ಪ್ರತಿಕ್ರಿಯಿಸದ ಗಂಡನ ನೋಡಿ ಕೀಟಲೆ ಮಾಡುವ ಮನಸ್ಸಾಯಿತು ಲಚ್ಚಿಗೆ. ಮೆಲ್ಲಗೆ ಎದ್ದು ಗಂಡನ ಕಿವಿಯ ಬಳಿ ಬಂದು ಜೋರಾಗಿ ಕೂ ಎಂದು ಕೂಗಿದಳು. ನೋ ಎಂದು ಜೋರಾಗಿ ಕಿರ್ಚಿದರು ನಾರಾಯಣ್. ರೀ ರೀ ಏನಾಯಿತು? ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಏನು ಅಷ್ಟೊಂದು ಗಾಢವಾಗಿ ಯೋಚಿಸ್ತಿದ್ರಲ್ಲ, ಕೂಗಿದ್ರೂ ಕೇಳಿಸದೇ ಇರುವಷ್ಟು? ಅವಳು ಕೂಗಿದ ರೀತಿಗೆ ವಾಸ್ತವಕ್ಕೆ ಬಂದ ನಾರಾಯಣರವರಿಗೆ ಕೆಲ ಕಾಲ ಉಸಿರೇ ನಿಂತ ಅನುಭವ. ಏನಾಯಿತೆಂದು ಗ್ರಹಿಸಲು ಸ್ವಲ್ಪ ಸಮಯವೇ ಬೇಕಾಯಿತು. ಇತ್ತ ಎಲ್ಲರೂ ನಾರಾಯಣರವರು ಕಿರುಚಿದ ರೀತಿಗೆ ಏನಾಯಿತೋ, ಲಚ್ಚಿ ಏನಾದರೂ ಅನಾಹುತ ಮಾಡಿಕೊಂಡಳೋ ಏನೋ ಎಂದು ಓಡಿ ಬಂದ ಎಲ್ಲರೂ ಅಲ್ಲಿನ ದೃಶ್ಯ ಕಂಡು ಬಾಗಿಲಲ್ಲೇ ನಿಂತರು. ಎಲ್ಲರೂ ಲಚ್ಚಿ ಎಚ್ಚರವಾದ ಮೇಲೆ ಎಷ್ಟು ರಂಪ ಮಾಡುವಳೋ ಎಂದು ಬಗೆದಿದ್ದರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಲಚ್ಚಿ ಗಂಡನ ತೊಡೆಯ ಮೇಲೆ ಮಲಗಿ ಆರಾಮಾಗಿ ಮಾತಿಗಿಳಿದಿದ್ದಳು, ಏನೂ ನಡೆದೇ ಇಲ್ಲವೇನೋ ಅನ್ನುವಂತೆ. ಆದರೂ ಎಲ್ಲರ ಮನದಲ್ಲಿ ಆತಂಕ ಎಪ್ಪುಗಟ್ಟಿತು. ಸುನಾಮಿಗೂ ಮುನ್ನ ಸಮುದ್ರ ಕೂಡ ಶಾಂತವಾಗಿರುತ್ತೆ. ಹಾಗೆ ಇವಳು ಯಾವ ಸಮಯದಲ್ಲಿ ಅವಳ ಮನದ ಅಳಲನ್ನು ಸ್ಫೋಟ ಮಾಡುವಳೋ ಎಂದುಕೊಂಡರು. ಗಂಡನ ಮಡಿಲಲ್ಲಿ ಮಲಗಿದ್ದ ಲಚ್ಚಿಯ ದೃಷ್ಟಿ ಬಾಗಿಲ ಕಡೆ ಹರಿಯಿತು. ಮನೆಯವರೆಲ್ಲ ಬಂದಿರುವುದನ್ನು ನೋಡಿ ತನ್ನ ಅವಸ್ಥೆಗೆ ನಾಚಿ ಮೆಲ್ಲನೆ ಎದ್ದು ಕುಳಿತಳು. ಹೇಗಿದೆಯಮ್ಮ ಲಚ್ಚಿ? ಒಳಬಂದ ವಿಶ್ವನಾಥ್ ವಿಚಾರಿಸಿದರು. ಬನ್ನಿ ಅಣ್ಣಯ್ಯ. ಯಾವಾಗ ಬಂದ್ರಿ? ಕ್ಷಮಿಸಿ, ನೀವು ಬಂದದ್ದು ಗೊತ್ತೇ ಆಗಲಿಲ್ಲ. ಅತ್ತಿಗೆ ಚೆನ್ನಾಗಿದ್ದೀರಾ? ಜಲಜಮ್ಮನವರು ಸೊಸೆಯ ಪಕ್ಕ ಹೋಗಿ ಕುಳಿತುಕೊಂಡು ಹೇಗಿದೆಯಮ್ಮ ನನ್ನ ತಾಯಿ ಎಂದು ತಲೆ ಸವರುತ್ತಾ ವಿಚಾರಿಸಿದರು. ನನಗೇನಾಗಿದೆ ಅತ್ತೆ? ಇಂಥ ಪ್ರೀತಿಸೋ ಕುಟುಂಬ ಇರಬೇಕಾದ್ರೆ ನನಗೇನೂ ಆಗಲ್ಲ. ನಾರಾಯಣರವರ ಮನದ ತುಂಬ ಆತಂಕವೇ. ಕಂಬನಿ ತುಂಬಿದ ಕಣ್ಗಳಲ್ಲಿ ಅಕ್ಕ ನೀನೇ ಏನಾದರೂ ಮಾಡು ಎಂದು ಕೇಳಿದರೆ ಯೋಚಿಸಬೇಡ ನಾನಿದ್ದೀನಿ ಎಂದು ಕಣ್ಣಲ್ಲೇ ಆಶ್ವಾಸನೆ ಕೊಟ್ಟಳು ಸುಶೀಲ. ಸುಶೀಲ ಹೋಗಿ ಲಚ್ಚಿಯ ಪಕ್ಕ ಕುಳಿತುಕೊಂಡಳು. ಯಾಕತ್ಗೆ ಸಪ್ಪಗಿದ್ದೀರಾ? ಏನಾಯಿತು? ಲಚ್ಚಿ ಯಾಕಮ್ಮ, ಏನು ಗೊತ್ತಿಲ್ಲದೆ ಇರೋಳ ಥರ ಇದೆಯಾ? ಪ್ಲೀಸ್ ನಿನ್ನ ಮನಸ್ಸಲ್ಲಿರೋ ದುಃಖನ ಹೊರಗಾಕಮ್ಮ. ದುಃಖನ? ನನಗೆ ಯಾವ ದುಃಖ ಅತ್ತಿಗೆ? ಎಲ್ಲ ಸತ್ಯ ತಿಳಿದು ನೀನು ಈ ಮಾತು ಹೇಳ್ತಿದೀಯಾ? ಹ್ಞೂ ಎಂದು ತಲೆ ಆಡಿಸಿದಳು ಲಚ್ಚಿ. ಲಚ್ಚಿ ನಾನೊಂದು ವಿಷಯ ಹೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ಹಾಗಿದ್ರೆ ಹೇಳ್ತೀನಿ. ಹೇಳಿ ಅತ್ತಿಗೆ. ಅದು ನಿಮಗೆ ಚಿನ್ನದಂಥ ಒಬ್ಬಳು ಮಗಳಿದ್ದಾಳೆ, ಸಾಕಲ್ವಾ? ಈ ಮಗು ಬೇಕಾ ನಿಮಗೆ? ಅದೂ ಅಲ್ಲದೆ ಡಾಕ್ಟರ್ ಬೇರೆ ಈ ಮಗು ಆದರೆ ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ದಾರೆ ಎಂದು ಹೇಗೆ ಪ್ರತಿಕ್ರಿಯಿಸುವಳೋ ಎಂದು ಭಯದಲ್ಲೇ ಪ್ರಶ್ನಿಸಿದಳು ಸುಶೀಲ. ಅತ್ತಿಗೆ ನೀವೇನು ಹೆದರಬೇಡಿ, ನನಗೇನು ಆಗಲ್ಲ. ಈ ಮನೆಯವರ ಪ್ರೀತಿ ನನ್ನ ಮಗುನ ಉಳಿಸುತ್ತೆ. ಯಾವ ತಾಯಿಗೂ ಮಗು ಭಾರ ಅಲ್ಲ ಅತ್ತಿಗೆ. ಎಷ್ಟು ಮಕ್ಕಳಿದ್ರೂ ತಾಯಿಗೆ ಎಲ್ಲ ಮಕ್ಕಳು ಒಂದೇ ಅಲ್ವಾ? ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಮಗುನ ನಾನು ಬಲಿ ಕೊಡಬೇಕಾ? ಇನ್ನೊಂದು ಮಾತು, ನನಗೆ ಈ ಕುಟುಂಬ ಈ ಜನ್ಮಕ್ಕಾಗುವಷ್ಟು ಪ್ರೀತಿ ಕೊಟ್ಟಿದೆ. ನನ್ನನ್ನು ಆ ದೇವರು ಈಗಲೇ ಬಾ ಅಂದರೂ ಸಂತೋಷದಿಂದ ಪ್ರಾಣ ಬಿಡ್ತೀನಿ ಅತ್ತಿಗೆ ಎಂದು ಸಮಾಧಾನದಿಂದ ಉತ್ತರಿಸಿದಳು. ಛೀ ಬಿಡ್ತು ಅನ್ನೋ ಲಕ್ಷ್ಮಿ,
ಬಸುರಿ ಹೆಂಗಸು, ನೀನು ಹಾಗೆಲ್ಲ ಮಾತಾಡಬಾರ್ದು ಎಂದು ಸಣ್ಣಗೆ ಗದರಿದರು ಜಲಜಮ್ಮನವರು. ಅವಳ ಮಾತು ಕೇಳಿ ಸಮಾಧಾನದ ನಿಟ್ಟುಸಿರು ಬಿಟ್ಟರು ಎಲ್ಲರೂ ಎಷ್ಟು ಪರಿಪರಿಯಾಗಿ ಕೇಳಿಕೊಂಡರೂ ಮಗು ತೆಗೆಸಲು ಲಚ್ಚಿ ಒಪ್ಪಲೇ ಇಲ್ಲ. ಇನ್ನು ದೈವ ಇಚ್ಛೆ ಎಂದು ಎಲ್ಲ ದೇವರ ಮೇಲೆ ಭಾರ ಹಾಕಿದರು. ದಿನಗಳು ಯಾರಪ್ಪಣೆ ಇಲ್ಲದೆ ಕಳೆದವು. ಲಚ್ಚಿ ತುಂಬು ಗರ್ಭಿಣಿ. ಪ್ರಸವದ ದಿನ ಹತ್ತಿರ ಬಂದಂತೆ ಎಲ್ಲರ ಮನದಲ್ಲೂ ಆತಂಕ ಹೆಚ್ಚಾಗತೊಡಗಿತು. ಲಚ್ಚಿಯ ತವರು ಮನೆ ಹಳ್ಳಿಯಾದ ಕಾರಣ ಅಲ್ಲಿ ಸಕಾಲಕ್ಕೆ ಡಾಕ್ಟರ್ಗಳು ಸಿಗದಿರಬಹುದೆಂದು ಲಚ್ಚಿಯನ್ನು ತವರಿಗೆ ಕಳಿಸಿರಲಿಲ್ಲ. ದಿನಗಳು ತುಂಬಿದಂತೆ ಲಚ್ಚಿಯ ತಾಯಿ ಕಾವೇರಮ್ಮನವರೇ ಮಗಳ ಬಳಿ ಬಂದುಳಿದಿದ್ದರು. ಅಂದು ಮಧ್ಯರಾತ್ರಿ ಲಚ್ಚಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು. ಆ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ರೀ, ನನಗೆ ಏನೂ ಆಗಲ್ಲ, ಹೆದರಬೇಡಿ ಎಂದು ಅವಳೇ ಗಂಡನಿಗೆ ಧೈರ್ಯ ಹೇಳಿ ಹೋದಳು. ಓಟಿ ಮುಂದೆ ಮನೆ ಮಂದಿಯೆಲ್ಲ ಆತಂಕದಿಂದ ಕುಳಿತಿದ್ದರು. ನಾರಾಯಣರವರಂತೂ ಅಕ್ಷರಶಃ ಕಲ್ಲಾಗಿ ಬಿಟ್ಟಿದ್ದರು. ಓಟಿಯ ಮುಂದೆ ಉರಿಯುತ್ತಿದ್ದ ರೆಡ್ ಬಲ್ಬ್ ಆಫ್ ಆದ ತಕ್ಷಣ ಎಲ್ಲರೂ ಡಾಕ್ಟರ್ ತರುವ ಸುದ್ದಿಗೆ ಕಾಯುತ್ತಿದ್ದರು. ಡಾಕ್ಟರ್ ಹೊರಬಂದ ತಕ್ಷಣ ಎಲ್ಲರೂ, ಡಾಕ್ಟರ್, ಲಚ್ಚಿ ಹೇಗಿದ್ದಾಳೆ ಡಾಕ್ಟರ್, ಮಗು ಹೇಗಿದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದರೆ ನಾರಾಯಣರವರು ಒಂದಿಂಚು ಅಲುಗದೆ ಕುಳಿತು ಬಿಟ್ಟಿದ್ದರು. ಅವರ ಹೃದಯ ಬಡಿತ ಅವರಿಗೆ ಕೇಳುವಷ್ಟು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ನಿಧಾನ ನಿಧಾನ, ಎಲ್ಲರೂ ಹೀಗೆ ಒಟ್ಟಿಗೆ ಪ್ರಶ್ನೆ ಕೇಳಿದರೆ ಹೇಗೆ? ಲಚ್ಚಿಗೆ ಗಂಡು ಮಗುವಾಗಿದೆ. ಆದರೆ ತಾಯಿ ಮಗು ಇಬ್ಬರ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಇದೆ. ಬೆಳಗ್ಗೆ ತನಕ ಏನೂ ಹೇಳೋಕ್ಕಾಗಲ್ಲ, ದೇವರ ಮೇಲೆ ಭಾರ ಹಾಕಿ ಎಂದು ಮುನ್ನಡೆದರು ಡಾಕ್ಟರ್ ಪದ್ಮಿನಿ. ಮನೆಯವರೆಲ್ಲರಿಗೂ ಬೆಂಕಿಯಿಂದ ಬಾಣಲೆಗೆ ಬಿದ್ದ ಅನುಭವ. ಬೆಳಗಿನ ಸೂರ್ಯ ಇನ್ನೂ ಬಂದೇ ಇರಲಿಲ್ಲ. ಆಗಲೇ ರಾಯ್ ಕುಟುಂಬದ ದೀಪ ಹಾರಿ ಹೋಗಿತ್ತು. ವಿಧಿ ಅದರ ಕ್ರೂರತನ ಮೆರೆದಿತ್ತು. ಅಲ್ಲ, ವಿಧಿಯ ಹೆಸರಿನಲ್ಲಿ ಕಾಣದ ಕೈ ತನ್ನ ಕೈಚಳಕ ನಡೆಸಿತ್ತು. ಡಾಕ್ಟರ್ ಬಂದು, ಐ ಆಮ್ ಸಾರಿ, ನಿಮ್ಮ ಹೆಂಡತಿ ಮಗು ಇನ್ನಿಲ್ಲ ಎಂದ ತಕ್ಷಣ ಎಲ್ಲರಿಗೂ ಸಿಡಿಲು ಬಡಿದಂತಾಯಿತು. ಎಲ್ಲರ ರೋದನೆ ಮುಗಿಲು ಮುಟ್ಟಿತು. ವಿಶ್ವನಾಥ್, ನಾರಾಯಣ ಎದ್ದೇಳೋ, ಹೀಗೆ ಕೂತ್ಕೊಂಡ್ರೆ ಹೇಗೆ ಮುಂದಿನ ಕಾರ್ಯಗಳೆಲ್ಲ ಮಾಡಬೇಕಲ್ಲ, ಎದ್ದೇಳು. ನಾನು ತಪ್ಪು ಮಾಡಿಬಿಟ್ಟೆ ಭಾವ, ತಪ್ಪು ಮಾಡಿಬಿಟ್ಟೆ. ಜೀವಕ್ಕೆ ಜೀವ ಆಗಿದ್ದ ನನ್ನ ಲಚ್ಚಿಯ ಸಾವಿಗೆ ಒಂಥರದಲ್ಲಿ ನಾನೇ ಕಾರಣ ಆಗಿಬಿಟ್ಟೆ. ನಾನು ಇನ್ಯಾರಿಗೋಸ್ಕರ ಬದುಕಿರಲಿ? ನಾನು ನನ್ನ ಸರ್ವಸ್ವನೇ ಕಳ್ಕೊಬಿಟ್ಟೆ. ನಾನು ಇರಲ್ಲ ಎಂದು ಗೋಳಾಡಿದರು. ಎಲ್ಲ ತಿಳಿದವನಾಗಿದ್ದುಕೊಂಡು ನೀನೇ ಹೀಗೆ ಹತ್ತಿರ ಹೇಗೆ ಹೇಳು? ಅವಳು ನಿನಗೆ ಮಾತ್ರ ಅಲ್ಲ, ನಮ್ಮೆಲ್ಲರ ಪ್ರಾಣವಾಗಿದ್ದಳು. ನಮ್ಮ ಸಂತೋಷನ ಆ ದೇವರ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ ಅನಿಸುತ್ತೆ. ಅದಕ್ಕೆ ಆ ಪಾಪಿ ದೇವರು ಲಚ್ಚಿನ ನಮ್ಮೆಲ್ಲರಿಂದ ದೂರ ಮಾಡಿಬಿಟ್ಟ. ಈಗ ನೀನೇ ಹೀಗೆ ಅಳುತ್ತಾ ಕೂತರೆ ನಿನ್ನ ಮಗಳನ್ನು ಯಾರು ನೋಡ್ತಾರೆ? ಎದ್ದೇಳು, ಮುಂದಿನ ಕಾರ್ಯಗಳ ನಡೆಸು. ವಿಶ್ವನಾಥ್ ಹೇಳುವ ತನಕ ನಾರಾಯಣರವರು ಅಕ್ಷರಶಃ ಮಗಳ ಬಗ್ಗೆ ಮರೆತೇ ಬಿಟ್ಟಿದ್ದರು. ಹೌದು, ನನ್ನ ಮಗಳನ್ನು ನೋಡಬೇಕು ಎಂದು ಮುಂದಿನ ಕಾರ್ಯಗಳ ಕಡೆಗೆ ಗಮನ ಕೊಟ್ಟರು. ತಾನೇ ಸೊಸೆಯ ಸಾವಿಗೆ ಕಾರಣಳಾದೆ ಎಂಬ ಪಶ್ಚಾತ್ತಾಪದಲ್ಲಿ ಜಲಜಮ್ಮನವರು ಬೇಯುತ್ತಿದ್ದರು. ಸುಬ್ಬರಾಯರು ಜೀವನವೇ ಇಷ್ಟೇ ಎಂಬಂತೆ ಮೌನ ತಾಳಿಬಿಟ್ಟರು. ಕನಕಶಾಸ್ತ್ರಿಗಳ ಪರಿಸ್ಥಿತಿ ಇದಕ್ಕೆ ಹೊರತಾಗಿರಲಿಲ್ಲ. ಬಾಳಿ ಬದುಕಬೇಕಾದ ಮಗಳು ಜೀವನದ ಪಯಣ ಮುಗಿಸಿ ನಿಂತಿದ್ದಾಳೆ. ಯಾವ ತಂದೆ ತಾಯಿಯರು ತಾನೇ ಸಹಿಸಿಯಾರು ಈ ದುಃಖವನ್ನು? ಪುತ್ರ ಶೋಕಂ ನಿರಂತರಂ ಎನ್ನುವಂತೆ ಮಾಸದ ಗಾಯವಾಗಿ ಉಳಿಯಿತು ಗಂಡ ಹೆಂಡತಿಗೆ. ಇತ್ತ ಮಗಳನ್ನು ಕಳೆದುಕೊಂಡ ಕಾವೇರಮ್ಮನವರ ದುಃಖ ಮುಗಿಲು ಮುಟ್ಟಿತ್ತು. ನಾದಿನಿಯಾದರೂ ಸ್ವಂತ ತಂಗಿಯಂತಿದ್ದ ಲಚ್ಚಿಯನ್ನು ಕಳೆದುಕೊಂಡ ಸುಶೀಲಳ ರೋದನೆ ಹೇಳತೀರದು. ತಂಗಿಗಿಂತ ಒಂದು ಕೈ ಹೆಚ್ಚೆ ಪ್ರೀತಿ ಕೊಟ್ಟಿದ್ದ ವಿಶ್ವನಾಥ್ನ ಪರಿಸ್ಥಿತಿ ಇದಕ್ಕೆ ಹೊರತಾಗಿರಲಿಲ್ಲ. ಇನ್ನು ಏನು ತಿಳಿಯದ ಕಂದಮ್ಮ ತನ್ನ ತಾಯಿಯನ್ನು ಮಲಗಿದ್ದಾಳೆ ಎಂದು ಎಬ್ಬಿಸುವ ರೀತಿಗೆ ಕಲ್ಲು ಕರಗುವಂತಿತ್ತು. ಕಾವೇರಮ್ಮ ಮೊಮ್ಮಗಳನ್ನು ತನ್ನ ಮಡಿಲಿಗೆ ಹಾಕಿಕೊಂಡರು. ಅಜ್ಜಿ, ಅಮ್ಮನಿಗೆ ಏನಾಗಿದೆ ಅಜ್ಜಿ? ಎದ್ದೇಳು ಅಂತ ಹೇಳು ಅಜ್ಜಿ. ನಾನು ಹಠ ಮಾಡಲ್ಲ, ಚಾಕ್ಲೇಟ್ ಬೇಕು ಅಂತ ಜಗಳ ಮಾಡಲ್ಲ, ಎದ್ದೇಳು ಅಂತ ಹೇಳಜ್ಜಿ ಎಂದು ರಚ್ಚೆ ಹಿಡಿದಿದ್ದಳು ಇಷ್ಟ. ಅವಳ ಪ್ರಶ್ನೆಗಳಿಗೆ ಕರುಳು ಕಿತ್ತು ಬರುವಂತಾಯಿತು ಎಲ್ಲರಿಗೂ. ಇದರ ಮಧ್ಯೆ ಅಲ್ಲಿ ನೆರೆದಿದ್ದ ಜನರ ಯಾರ ಮಾತೋ ಇಷ್ಟಳ ಕಿವಿಗೆ ಬಿದ್ದಿತು.
ಅಯ್ಯೋ ಪಾಪ ಕಣ್ರಿ, ಇನ್ನೂ ಚಿಕ್ಕ ಮಗು, ಚಿಕ್ಕ ವಯಸ್ಸು, ಹೀಗಾಗಬಾರ್ದಿತ್ತು. ಆ ದೇವ್ರಿಗೆ ಕರುಣೆ ಅನ್ನೋದೇ ಇಲ್ವಾ ಅಂತ ಒಬ್ಬರು ಹೇಳಿದ್ರೆ, ಅಯ್ಯೋ ಮನುಷ್ಯ ಮಾಡೋ ತಪ್ಪಿಗೆ ದೇವ್ರೇನು ಮಾಡ್ತಾನೆ ಹೇಳಿ? ಡಾಕ್ಟ್ರು ಮೊದಲೇ ಹೇಳಿದ್ರಂತೆ ಇನ್ನೊಂದು ಮಗು ಆದರೆ ಉಳಿಯಲ್ಲ ಅಂತ. ಆದರೆ ಗಂಡು ಮಗು ಆಸೆಗೋಸ್ಕರ ಇವರೇ ಇನ್ನೊಂದು ಮಾಡ್ಕೊಂಡಿರೋದು. ಅಯ್ಯೋ ಎಷ್ಟಿದ್ರೆ ಏನ್ರಿ ಬಂತು, ಗಂಡು ಮಗುಗೋಸ್ಕರ ಪಾಪ ಆ ಹುಡುಗಿನೇ ಬಲಿ ತಗೋಬಿಟ್ರಲ್ಲ. ಪಾಪ ಈಗ ಆ ಚಿಕ್ಕ ಮಗು ಗತಿ ಏನ್ರಿ? ಅವ್ರಿಗೇನು ಕಡಿಮೆ ಬಿಡ್ರಿ. ಇವ್ರ ಆಸ್ತಿ ನೋಡಿ ಹೆಣ್ಣು ಕೊಡೋರು ನಾ ಮುಂದು ತಾ ಮುಂದು ಅಂತ ಇರ್ತಾರೆ. ಇನ್ನೊಬ್ಳು ಅಮ್ಮನ ತರ್ತಾರೆ ಆ ಮಗುಗೆ. ಎಷ್ಟೇ ಆಸ್ತಿ ಇದ್ದರೂ ಅಷ್ಟೇ, ಏನಿದ್ರೂ ಅಷ್ಟೇ, ತಾಯಿ ತಾಯಿನೇ, ಮಲ್ತಾಯಿನೇ. ತಾಯಿ ಸ್ಥಾನ ಯಾರೂ ತುಂಬೋಕ್ಕಾಗಲ್ಲ ರೀ. ಬಿಡ್ರಿ, ದೊಡ್ಡವ್ರ ವಿಷಯ ನಮಗ್ಯಾಕೆ ಎಂಬ ಮಾತುಗಳು ಇಷ್ಟಳ ಕಿವಿಗೆ ಬಿದ್ದಿತು. ಈ ಮಾತುಗಳೇ ಅವಳ ಜೀವನಕ್ಕೆ ಮುಳುವಾಗಿ ಹೋಯಿತು. ಇಷ್ಟಳ ಎಳೆ ಮನಸ್ಸಿನಲ್ಲಿ ಅವರ ಮಾತುಗಳಿಂದ ಆಳವಾದ ಗಾಯವಾಗಿ ಹೋಯಿತು. ತನ್ನ ತಾಯಿಯ ಸಾವಿಗೆ ತನ್ನ ಅಜ್ಜಿ ಮತ್ತು ತನ್ನ ತಂದೆಯೇ ಕಾರಣ ಎಂದು ತಿಳಿದುಕೊಂಡಳು. ಅವರ ಗಂಡು ಮಗುವಿನ ಆಸೆಯೇ ಕಾರಣ ಎಂದುಕೊಂಡಳು. ಅಂದು ಅವಳೆಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಿತು. ಅವತ್ತು ಡಾಕ್ಟರ್ ಬೈತಿದ್ದಿದ್ದು, ಅಪ್ಪ ಅಳ್ತಿದ್ದಿದ್ದು ಇದಕ್ಕೆ ಎಂದುಕೊಂಡಳು. ಅವಳ ಎಳೆ ಮನಸ್ಸಿಗೆ ಮಾಸದ ಗಾಯವಾಗಿ ಹೋಯಿತು. ಕಾರ್ಯಗಳೆಲ್ಲ ಮುಗಿದು ಕನಕಶಾಸ್ತ್ರಿಗಳು ಕಾವೇರಮ್ಮನವರು ಹೊರಟು ನಿಂತರು. ಸುಬ್ಬರಾಯರು ಕೈ ಜೋಡಿಸಿ, ನಮ್ಮನ್ನು ಕ್ಷಮಿಸಿಬಿಡಿ ಬೀಗರೆ ಎಂದು ದೈನ್ಯದಿಂದ ಕೇಳಿಕೊಂಡರು. ಅಯ್ಯೋ ಎಂಥ ಕೆಲಸ ಮಾಡುತ್ತಿದ್ದೀರಿ ನೀವು? ಹುಟ್ಟು ಸಾವು ನಮ್ಮ ಕೈನಲ್ಲಿದೆಯೇ? ಎಲ್ಲ ಅವಳ ಹಣೆಯಲ್ಲಿ ಬರೆದಿದ್ದು ಅಷ್ಟೆ. ಆಯಸ್ಸು ಯಾರು ಏನು ಮಾಡೋಕ್ಕಾಗುತ್ತೆ? ಅವರವ್ರು ಪಡ್ಕೊ ಬಂದಿದ್ದು ಎಲ್ಲ. ನೀವು ನೊಂದ್ಕೋಬೇಡಿ ಎಂದು ಅಳಿಯನ ಮುಂದೆ ಬಂದು, ನೋಡಿ ಅಳಿಯಂದರೆ, ನಿಮಗೂ ಚಿಕ್ಕ ವಯಸ್ಸು, ಒಂಟಿ ಜೀವನ ಕಷ್ಟ. ಅದು ಅಲ್ಲದೆ ಇಷ್ಟಾನು ಇನ್ನು ಚಿಕ್ಕವಳು, ಅವಳಿಗೂ ಅಮ್ಮ ಬೇಕಲ್ವಾ? ಯೋಚನೆ ಮಾಡಿ ಅಳಿಯಂದರೆ ಎಂದು ಎಲ್ಲರಿಗೂ ಕೈ ಮುಗಿದು ಗಂಡ ಹೆಂಡತಿ ಹೊರಡಲನುವಾದರು. ಆದರೆ ಆ ಕ್ಷಣದಲ್ಲಿ ಇಷ್ಟ ಬಂದು ತನ್ನ ಅಜ್ಜಿಯ ಕಾಲುಗಳನ್ನು ಅಪ್ಪಿ ಅಳುತ್ತಾ ನಿಂತು ಬಿಟ್ಟಿತು. ಅಮ್ಮನು ಬಿಟ್ಟೋದ್ಲು, ನೀನು ಬಿಟ್ಟೋಗ್ತೀಯಾ ಅಂತ ಜೋರಾಗಿ ರಂಪ ಮಾಡಿದಳು. ಅವಳ ನೋವು ನೋಡಲಾರದ ಕನಕಶಾಸ್ತ್ರಿಗಳು ಹೆಂಡತಿಯನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಬಿಟ್ಟು ತಾವೊಬ್ಬರೇ ಊರಿಗೆ ಹೋದರು. ಇಷ್ಟ ತನ್ನ ಅಪ್ಪ ಮತ್ತು ಜಲಜಮ್ಮನವರ ಜೊತೆ ಮಾತಾಡುವುದನ್ನೇ ನಿಲ್ಲಿಸಿದ್ದಳು. ಅಲ್ಲಿ ಅವಳಿಗೆ ಈಗ ಆತ್ಮೀಯರೆಂದರೆ ಅತ್ತೆ, ಮಾವ, ಕಾವೇರಮ್ಮ, ಸುಬ್ಬು ತಾತ ಇಷ್ಟೆ. ಇನ್ನೊಬ್ಬ ಆತ್ಮೀಯ ಗೆಳೆಯನೆಂದರೆ ಅಶ್ವಿನ್. ಅವನನ್ನು ಇತ್ತೀಚೆಗೆ ಕಾಣಲೇ ಇಲ್ಲ. ಕಾರಣ ತಿಳಿದಿಲ್ಲ. ಈ ನಡುವೆ ನಾರಾಯಣ್ರವರು ಮರುಮದುವೆ ಪ್ರಸ್ತಾಪ ಮುಂದಿಟ್ಟಾಗ ಖಡಾಖಂಡಿತವಾಗಿ ನಿರಾಕರಿಸಿದರು ನಾರಾಯಣ್. ಆದರೆ ಎಲ್ಲರೂ ಅವರ ಮನವೊಲಿಸಿ ಮರುಮದುವೆಗೆ ಒಪ್ಪಿಸಿಯೇ ಬಿಟ್ಟರು. ಇಷ್ಟಳಿಗೆ ತಾಯಿ ಬೇಕೆಂಬ ಕಾರಣ ಕೊಟ್ಟು. ಮುಂದೆ ಇದೇ ತನ್ನ ಮತ್ತು ತನ್ನ ಮಗಳ ಅಂತರ ಹೆಚ್ಚೋಗೋದಕ್ಕೆ ಕಾರಣ ಆಗುತ್ತೆ ಅಂತ ತಿಳಿದಿದ್ದರೆ ಬಹುಶಃ ಮದುವೆಗೆ ಒಪ್ಪುತ್ತಿರಲಿಲ್ಲವೇನೋ. ಜಲಜಮ್ಮನವರಿಗೆ ತಾನೇ ಸೊಸೆಯ ಸಾವಿಗೆ ಕಾರಣಳಾಗೋದೆ ಎಂಬ ನೋವು ಅತಿಯಾಗಿ ಕಾಡತೊಡಗಿತು. ಆದರೆ ಸತ್ಯಾಂಶವೇ ಬೇರೆ ಇದ್ದಿತು. ನಾರಾಯಣ್ರವರಿಗೆ ವಿಶ್ವನಾಥ್ ತಂಗಿ ರಾಧಾಳ ಜೊತೆಯೇ ಮದುವೆ ಮಾಡಿಸಿ ಮನೆ ತುಂಬಿಸಿಕೊಂಡರು. ಇಷ್ಟಳಿಗೆ ಈಗ ನಿಜಕ್ಕೂ ಮಲತಾಯಿ ಬಂದಳು. ನಾನು ಒಂಟಿ ಅನ್ನಿಸಲು ಶುರುವಾಯಿತು. ಹೊರಟು ನಿಂತ ಕಾವೇರಮ್ಮನವರ ಜೊತೆ ತಾನು ಹೊರಡಿದಳು ಇಷ್ಟ. ಮನೆಯಲ್ಲಿ ಎಲ್ಲ ಎಷ್ಟೇ ಹೇಳಿದರೂ ಕೇಳಲು ತಯಾರಿರಲಿಲ್ಲ ಹುಡುಗಿ. ರಾಧಾ ಎಷ್ಟೇ ಪ್ರೀತಿಯಿಂದ ಅವಳ ಹತ್ತಿರ ಹೋದರೂ ಅವಳ ಮುಖವನ್ನು ನೋಡುತ್ತಿರಲಿಲ್ಲ. ಕೊನೆಗೆ ಎಲ್ಲರೂ ಅವಳ ಹಠಕ್ಕೆ ಮಣಿದು ಇಷ್ಟಳನ್ನು ಅಜ್ಜಿಯ ಮನೆಯಲ್ಲೇ ಬಿಟ್ಟರು. ಅವಳ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಶುರುವಾಯಿತು. ತಿಂಗಳಿಗೋ 15 ದಿನಗಳಿಗೋ ಒಮ್ಮೆ ಕನಕಶಾಸ್ತ್ರಿಗಳೇ ಕರೆದುಕೊಂಡು ಬರುತ್ತಿದ್ದರು. ಇಷ್ಟಳಿಗೆ ಇಷ್ಟವಿಲ್ಲದಿದ್ದರೂ ತಾತನ ಮಾತಿಗೆ ಮರುಕೊಡದೆ ಮತ್ತು ಪ್ರೀತಿಯ ಸುಬ್ಬು ತಾತನನ್ನು ನೋಡಲು ಬರುತ್ತಿದ್ದಳು. ರಾಧಳು ಕೂಡ ತುಂಬ ಸುಗುಣವಂತೇನೆ. ಆದರೂ ಕೂಡ ಇಷ್ಟ ತಾಯಿ ಅಂತ ಅವಳನ್ನು ಸ್ವೀಕರಿಸಲೇ ಇಲ್ಲ. ಸುಬ್ಬುರಾಯರಿಗೆ ಕೂಡ ಸೊಸೆ ಅಗಲಿದ ನೋವು ಅತಿಯಾದ ಆಘಾತವಾಗಿತ್ತು. ಅದೇ ಕೊರಗಿನಲ್ಲೇ ಕೊನೆಯುಸಿರೆಳೆದರು. ಹೀಗೆ ಗತಕಾಲದ ನೆನಪಿಗೆ ಜಾರಿದವರುಗಳಿಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಬೆಳಗಿನ ಜಾವಕ್ಕೆ ನಿದ್ದೆ ಹೋದರು. ಇಷ್ಟಳಿಗೆ ಅಮ್ಮ ಅಗಲಿದ ನೋವು ಆಘಾತವನ್ನುಂಟು ಮಾಡಿತ್ತು. ಜೊತೆಗೆ ಅಲ್ಲಿ ಬಂದವರ ಮಾತುಗಳು ಘಾಸಿಯಾಗಿತ್ತು.
ಇದರ ಜೊತೆಗೆಯೇ ಪ್ರೀತಿಯ ಸುಬ್ಬು ತಾತನನ್ನು ಸಹ ಕಳೆದುಕೊಂಡಿದ್ದಳು. ಹೀಗೆ ಅವಳ ನೋವಿನ ಯಾನ ಬಾಲ್ಯ ಪ್ರೀತಿ ಇಲ್ಲದೆ ನೋವಿನಲ್ಲೇ ಕಳೆದು ಹೋಯಿತು. ಅವಳ ಬಾಲ್ಯಕ್ಕೆ, ಅವಳ ಸಾಂತ್ವನಕ್ಕೆ ನೆರವಾದವರು ಯಾರು? ಅವಳ ಪ್ರೀತಿಯ ಅಶ್ವಿನ್ ಏನಾದ? ನೋಡುವ ಮುಂದಿನ ದಿನಗಳಲ್ಲಿ. ಧನ್ಯವಾದಗಳು.